ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. TV18 ಬ್ರಾಡ್ಕಾಸ್ಟ್ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಚ್ 2022ರ ಕ್ವಾರ್ಟರ್ನಲ್ಲಿ 146 ಕೋಟಿಯ ಪ್ರಾಫಿಟ್ ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 13.4% ಪ್ರಾಫಿಟ್ ಫಾಲ್ ಆಗಿದೆ. ಈ ಒಂದು ಪ್ರಾಫಿಟ್ ಫಾಲ್ಗೆ ಮುಖ್ಯವಾದ ಕಾರಣ ನಾವು ಗಮನಿಸಿದಾಗ ಇವರ ಟೋಟಲ್ ಎಕ್ಸ್ಪೆನ್ಸಸ್ ಏನಿದೆ ಈ ಒಂದು ಕ್ವಾರ್ಟರ್ನಲ್ಲಿ ಜಾಸ್ತಿ ಆಗಿದೆ. 1279 ಕೋಟಿಯ ಎಕ್ಸ್ಪೆನ್ಸಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತಿದೆ. ಮಾರ್ಕೆಟಿಂಗ್ ಅಲ್ಲಿ ಕೂಡ ತಮ್ಮ ಒಂದು ಎಕ್ಸ್ಪೆನ್ಸಸ್ ಅನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಕಾರಣದಿಂದ ಪ್ರಾಫಿಟ್ ಫಾಲ್ ಆಗಿದೆ. ಸೊ ಶೇರ್ ಪ್ರೈಸ್ ನಾವು ಗಮನಿಸಿದಾಗ ಸೋಮವಾರದ ದಿನ 53 ರೂಪಾಯಿ ಹತ್ರ ನಮಗೆ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ 80ರ ಒಂದು ಹೈ ಅನ್ನು ಕೂಡ ಈ ಸ್ಟಾಕ್ ರೀಸೆಂಟ್ ಆಗಿ ಟಚ್ ಮಾಡಿತ್ತು. ಬಟ್ ಈಗ ನಮಗೆ ಫಾಲ್ ಕಾಣಿಸ್ತಿದೆ. ಒಂದು ಕ್ವಾರ್ಟರ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಾಗ ಪ್ರೈಸ್ ಈ ರೀತಿ ಜಾಸ್ತಿ ಆಗೋದು ಕಾಣಿಸುತ್ತೆ. ಅದಾದ್ಮೇಲೆ ಕಂಪನಿ ಅದೇ ರೀತಿಯ ಮೊಮೆಂಟಮ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಪ್ರೈಸ್ ಫಾಲ್ ಆಗುವಂತ ಸಾಧ್ಯತೆ ಇರುತ್ತೆ. TV18 ಬ್ರಾಡ್ಕಾಸ್ಟ್ ನಮಗೆ 215ರ ಹೈಯಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಅಲ್ಲಿಂದ ಕಂಟಿನ್ಯೂಸ್ ಫಾಲ್ ಆಗಿ ಕೋವಿಡ್ನ ಟೈಮಲ್ಲಿ 11 ರೂಪಾಯಿ ಹತ್ರ ಕೂಡ ಅವೈಲೇಬಲ್ ಇತ್ತು. ಸೊ ಅದಾದಮೇಲೆ ಒಳ್ಳೆ ಒಂದು ಮೊಮೆಂಟಮ್ ಬಂದಿತ್ತು. ಮತ್ತೆ ಈಗ ನಮಗೆ ಪ್ರಾಫಿಟ್ನಲ್ಲಿ ಫಾಲ್ ಆದ ಕಾರಣ ಪ್ರೈಸ್ನಲ್ಲಿ ಸ್ವಲ್ಪ ಕರೆಕ್ಷನ್ ಕಾಣಿಸ್ತಿದೆ. ಟೈಟನ್ನ Q4 ರಿಸಲ್ಟ್ ಬಂದಿದೆ. Q4ನ ಪ್ರಾಫಿಟ್ನಲ್ಲಿ ನಮಗೆ 7.2%ನಷ್ಟು ಇಯರ್ ಆನ್ ಇಯರ್ ಪ್ರಾಫಿಟ್ ಡೌನ್ ಆಗ್ತಿರೋದು ಕಾಣಿಸ್ತಿದೆ. ಇವರ ಜ್ಯುವೆಲರಿ ಸೇಲ್ಸ್ ಏನಿದೆ ಅದು ತುಂಬಾ ಡ್ರಾಪ್ ಆಗಿದೆ. ಆ ಒಂದು ಕಾರಣದಿಂದ ಪ್ರಾಫಿಟ್ ಡೌನ್ ಆಗಿದೆ. ಸೊ ಇಲ್ಲಿ ಬ್ರೋಕರೇಜ್ಗಳು 618 ಕೋಟಿಯ ಪ್ರಾಫಿಟ್ ಎಸ್ಟಿಮೇಷನ್ ಅನ್ನು ಮಾಡಿದ್ರು. ಬಟ್ ನಮಗೆ ಪ್ರಾಫಿಟ್ 491 ಕೋಟಿ ಬಂದಿರೋದು ಕಾಣಿಸ್ತಿದೆ. ಸೊ 7.2% ಇಯರ್ ಆನ್ ಇಯರ್ ಪ್ರಾಫಿಟ್ ಫಾಲ್ ಆಗಿದೆ. ಹಾಗೆ ಇಲ್ಲಿ ಕಂಪನಿ 7.5 ರೂಪಾಯಿಯ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಸೊ ನೋಡೋಣ ಯಾವ ರೀತಿಯ ರಿಸಲ್ಟ್ ನಮಗೆ ಇಯರ್ ಆನ್ ಇಯರ್ ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಾಣಿಸ್ತಿದೆ ಅಂತ. ಸೊ ಇಲ್ಲಿ ನಾವು ರೆವೆನ್ಯೂನ ಗಮನಿಸಬಹುದು. ಮಾರ್ಚ್ 2021ರ ಕ್ವಾರ್ಟರ್ನಲ್ಲಿ ರೆವೆನ್ಯೂ 7,169 ಕೋಟಿ ಇತ್ತು. ಈ ಒಂದು ಕ್ವಾರ್ಟರ್ನಲ್ಲಿ 7,352 ಕೋಟಿ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಸೊ ರೆವೆನ್ಯೂ ಸ್ವಲ್ಪ ಗ್ರೋ ಆಗಿದೆ. ಬಟ್ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ರೆವೆನ್ಯೂನ ಗಮನಿಸಬಹುದು. 9,570 ಕೋಟಿಯ ರೆವೆನ್ಯೂ ಜನರೇಟ್ ಆಗಿದೆ. ಸೊ ಇಲ್ಲಿ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂನಲ್ಲಿ ಫಾಲ್ ಕಾಣಿಸ್ತಿದೆ. ಸೊ ನಾವು ಡಿಸೆಂಬರ್ ಕ್ವಾರ್ಟರ್ನ ಮಾರ್ಚ್ ಕ್ವಾರ್ಟರ್ನ ಜೊತೆ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಜ್ಯುವೆಲರಿ ಬಿಸ್ನೆಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಸೀಸನ್ ಅಂತ ಇರುತ್ತೆ. ಸೊ ಮದುವೆ ಸೀಸನ್ ಅಲ್ಲಿ ತುಂಬಾನೇ ಜ್ಯುವೆಲರಿ ಬಿಸ್ನೆಸ್ ಆಗುತ್ತೆ. ಬಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಆ ಸೀಸನ್ ಇಲ್ಲದೆ ಇದ್ದ ಕಾರಣ ರೆವೆನ್ಯೂ ಫಾಲ್ ಆಗಿದೆ. ಸೊ ಇಲ್ಲಿ ನಾವು ಇಯರ್ ಆನ್ ಇಯರ್ ಕಂಪೇರ್ ಮಾಡೋದು ಬೆಟರ್ ಆಗಿರುತ್ತೆ. ಹಾಗೆ ಇವರ ಎಕ್ಸ್ಪೆನ್ಸ್ಗಳನ್ನು ಕೂಡ ನೀವು ಗಮನಿಸಬಹುದು. ಈ ಒಂದು ಕ್ವಾರ್ಟರ್ನಲ್ಲಿ 6,636 ಕೋಟಿಯ ಎಕ್ಸ್ಪೆನ್ಸ್ ಕಾಣಿಸ್ತಿದೆ. ಸೊ ನಮಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸ್ ಜಾಸ್ತಿ ಆಗಿದೆ. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಎಕ್ಸ್ಪೆನ್ಸಸ್ ಕಮ್ಮಿ ಆಗಿದೆ. ಸೊ ನೀವು ನೋಡ್ಬೋದು ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಎಕ್ಸ್ಪೆನ್ಸ್ 8,253 ಕೋಟಿಯಷ್ಟು ಇತ್ತು. ಸೊ ಈಗ ನಮಗೆ ಎಕ್ಸ್ಪೆನ್ಸ್ ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ ಅನ್ನು ನಾವು ಗಮನಿಸಿದಾಗ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಇವರು 987 ಕೋಟಿಯ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಈ ಕ್ವಾರ್ಟರ್ನಲ್ಲಿ ನಮಗೆ ಪ್ರಾಫಿಟ್ ಆಲ್ಮೋಸ್ಟ್ ಇಲ್ಲಿ ಅರ್ಧ ಆಗಿದೆ. 491 ಕೋಟಿ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಮಾರ್ಚ್ 2021ರ ಕ್ವಾರ್ಟರ್ ನಲ್ಲಿ ಇವರು 529 ಕೋಟಿ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಟೈಟನ್ ನ ಪ್ರಾಫಿಟ್ ಅಲ್ಲಿ ಡ್ರಾಪ್ ಕಾಣಿಸ್ತಿದೆ. ಸೊ ಸೋಮವಾರದ ಕ್ಲೋಸಿಂಗ್ ಪ್ರೈಸ್ ನಾವು ಗಮನಿಸಿದಾಗ 3%ನಷ್ಟು ಕರೆಕ್ಷನ್ ಟೈಟನ್ ನಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಬ್ರೋಕರೇಜ್ನ ಎಸ್ಟಿಮೇಷನ್ಗಿಂತ ಕಮ್ಮಿ ಪ್ರಾಫಿಟ್ ನಮಗೆ ಕಾಣಿಸ್ತಿದೆ. ನೋಡಬೇಕಾಗುತ್ತೆ ವೆಡ್ನೆಸ್ಡೇ ಯಾವ ರೀತಿ ಟೈಟನ್ ಟ್ರೇಡ್ ಆಗುತ್ತೆ ಅಂತ. ಹಾಗೆ ಇನ್ನೊಂದು ಟಾಟಾ ಗ್ರೂಪ್ನ ಸ್ಟಾಕ್ ಟಾಟಾ ಸ್ಟೀಲ್ ಕೂಡ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವರು ಈ ಒಂದು ಕ್ವಾರ್ಟರ್ನಲ್ಲಿ 9,835 ಕೋಟಿ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಪ್ರಾಫಿಟ್ ನಲ್ಲಿ 37% ಇಯರ್ ಆನ್ ಇಯರ್ ಗ್ರೋತ್ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಟಾಟಾ ಸ್ಟೀಲ್ನಲ್ಲಿ ಸ್ಟಾಕ್ ಸ್ಪ್ಲಿಟ್ನ ನ್ಯೂಸ್ ಕೂಡ ಇತ್ತು. ಸೊ ಸ್ಟಾಕ್ ಸ್ಪ್ಲಿಟ್ಗೂ ಕೂಡ ಬೋರ್ಡ್ ಇಲ್ಲಿ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಇವರ ಫೇಸ್ ವ್ಯಾಲ್ಯೂ 10 ರೂಪಾಯಿ ಪ್ರತಿ ಶೇರಿಗೆ ಇತ್ತು. ಸೊ ಅದನ್ನು ಈಗ 1 ರೂಪಾಯಿ ಮಾಡ್ತಿದ್ದಾರೆ. ಸೊ ಫೇಸ್ ವ್ಯಾಲ್ಯೂ 1 ಆಗುತ್ತೆ. ಸ್ಟಾಕ್ ನಮಗೆ 10:1 ರೇಷಿಯೋದಲ್ಲಿ ಸ್ಪ್ಲಿಟ್ ಆಗುತ್ತೆ. ಸೊ ನಿಮ್ಮ ಬಳಿಯಲ್ಲಿ ಟಾಟಾ ಸ್ಟೀಲ್ನ ಒಂದು ಶೇರ್ ಇದ್ರೆ ಸೊ ಅದು 10 ಶೇರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಒಂದು ಸ್ಟಾಕ್ ಸ್ಪ್ಲಿಟ್ಗೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. ಸೊ ಇವರ AGM ಏನು ನಡೆಯುತ್ತೆ ಅದರಲ್ಲಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ ಮೇಲೆ ಸ್ಟಾಕ್ ಸ್ಪ್ಲಿಟ್ನ ರೆಕಾರ್ಡ್ ಡೇಟ್ ಅನ್ನು ಕೂಡ ಕಂಪನಿ ತಿಳಿಸ್ತಾರೆ. ಸೊ ಇಲ್ಲಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಅಷ್ಟೇ ಅಲ್ಲದೆ ರೆಗ್ಯುಲೇಟರಿ ಅಪ್ರೂವಲ್ ಕೂಡ ಬೇಕಾಗುತ್ತೆ. ಸೊ ಸ್ಟಾಕ್ ಸ್ಪ್ಲಿಟ್ ಅಂದಾಗ ಖಂಡಿತವಾಗ್ಲೂ ಇಲ್ಲಿ ಅಪ್ರೂವಲ್ಸ್ಗಳು ಸಿಗುತ್ತೆ. ಹಾಗೆ ಸ್ಟಾಕ್ ಸ್ಪ್ಲಿಟ್ಗೋಸ್ಕರನೇ ಶೇರ್ಗಳಲ್ಲಿ ಎಂಟ್ರಿ ಆಗೋರಿಗೆ ಒಂದು ವಿಷಯನ ತಿಳಿಸ್ತೀನಿ. ಈಗ ನಮಗೆ ಟಾಟಾ ಸ್ಟೀಲ್ನ ಪ್ರೈಸನ್ನು ನೀವು ಗಮನಿಸಿದಾಗ 1,300 ರೂಪಾಯಿ ಹತ್ತಿರ ಟಾಟಾ ಸ್ಟೀಲ್ ಟ್ರೇಡ್ ಆಗ್ತಿದೆ. ಸೊ ಇಲ್ಲಿ 10:1 ರೇಷಿಯೋದಲ್ಲಿ ಸ್ಪ್ಲಿಟ್ ಆಗ್ತಿದೆ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಾಗ 130 ರೂಪಾಯಿ ಸ್ಟಾಕ್ ಪ್ರೈಸ್ ಆಗುತ್ತೆ. ನಿಮ್ಮ ಬಳಿಯಲ್ಲಿ ಒಂದು ಶೇರ್ ಇದ್ರೆ ಅಂದ್ರೆ 1,300 ರೂಪಾಯಿಯ ಒಂದು ಶೇರ್ ಇದ್ರೆ ಅದರ ಬೆಲೆ ಏನಾಗುತ್ತೆ 130 ರೂಪಾಯಿ ಆಗುತ್ತೆ. ಒಂದು ಶೇರ್ನ ಬದಲಾಗಿ 9 ಶೇರ್ ಸಿಗುತ್ತೆ. ಸೊ ಟೋಟಲ್ ಆಗಿ 10 ಶೇರ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಲಾಭ ಅಂತ ಏನು ಆಗೋದಿಲ್ಲ. 1,300 ರೂಪಾಯಿಯ ಒಂದು ಶೇರ್ನ ಬದಲಾಗಿ 130 ರೂಪಾಯಿನ 10 ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಲ್ಲಿ ಇರುತ್ತೆ. ಸೊ ಈ ಒಂದು ನ್ಯೂಸ್ ನಿಂದ ಪ್ರೈಸ್ ನಲ್ಲಿ ಏನಾದರೂ ಮೊಮೆಂಟಮ್ ಕಾಣಿಸಿದ್ರೆ ಸ್ಟಾಕ್ ಪ್ರೈಸ್ ಏನಾದರೂ 1,400 1,500 ಲೆವೆಲ್ಗೆ ಹೋದ್ರೆ ಸೊ ಅದು ನಿಮಗೆ ಪ್ರಾಫಿಟ್ ಆಗುತ್ತೆ.
ಸೊ ಈ ರೀತಿಯ ಈವೆಂಟ್ಗಳು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ಹೈಯರ್ ಲೆವೆಲ್ಸಲ್ಲಿ ಸ್ಟಾಕನ್ನು ಬೈ ಮಾಡಿಕೊಂಡಾಗ ಈ ರೀತಿಯ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಮೊಮೆಂಟಮ್ ಬಂದಾಗ ಅವರು ಲೋವರ್ ಲೆವೆಲ್ಸಲ್ಲಿ ಏನು ಸ್ಟಾಕ್ಗಳನ್ನು ಬೈ ಮಾಡಿರ್ತಾರೆ ಅಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಸೊ ಸ್ಟಾಕ್ ಸ್ಪ್ಲಿಟ್ ಮಾಡೋದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ತುಂಬ ಜನ ರಿಟೇಲ್ ಇನ್ವೆಸ್ಟರ್ಸ್ಗಳು 1200-1300 ರೂಪಾಯಿ ಸ್ಟಾಕ್ ಪ್ರೈಸ್ ಇದ್ದಾಗ ಅಲ್ಲಿ ಎಂಟ್ರಿ ತೊಗೊಳ್ಳೋದಿಲ್ಲ. ಅದೇ ನಿಮಗೆ ಸ್ಟಾಕ್ ಪ್ರೈಸ್ 120-130 ಇದ್ದಾಗ ತುಂಬ ರಿಟೇಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಸೊ ಆ ಒಂದು ಕಾರಣದಿಂದ ಕಂಪನಿಯಲ್ಲಿ ಸ್ಟಾಕ್ ಸ್ಪ್ಲಿಟ್ನ ಡಿಸಿಷನನ್ನು ತೊಗೊಂಡಿದ್ದಾರೆ. ಹಾಗೆಯೇ ಡಿವಿಡೆಂಡನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಒಳ್ಳೆ ಒಂದು ಪ್ರಾಫಿಟ್ ಟಾಟಾ ಸ್ಟೀಲ್ನಲ್ಲಿ ಬಂದಿದೆ. ಸೊ ಆ ಒಂದು ಕಾರಣದಿಂದ 51 ರೂಪಾಯಿಯ ಡಿವಿಡೆಂಡ್ ಕೂಡ ಸಿಗ್ತಿದೆ. ಸೊ ಇಲ್ಲೂ ಕೂಡ ಅಷ್ಟೇ, ಯಾರ್ಯಾರು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಬರ್ತಿದ್ದಾರೆ ಅವರಿಗೆ ಈ ಒಂದು 51 ರೂಪಾಯಿಯ ಡಿವಿಡೆಂಟ್ ಏನಿದೆ ತುಂಬಾ ಒಂದು ಒಳ್ಳೆಯ ಡಿವಿಡೆಂಟ್ ಆಗಿರುತ್ತೆ. ಸೊ ಯಾರು ಕೇವಲ ಡಿವಿಡೆಂಡ್ಗೋಸ್ಕರ ಎಂಟರ್ ಆಗ್ತೀರಾ, ಸೊ ಅಲ್ಲಿ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಆಗ ನಿಮಗೆ ಅದರ ಪ್ರಾಫಿಟ್ ಕೂಡ ಸಿಗೋದಿಲ್ಲ. ಸೊ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ನೋಡೋದಾದ್ರೆ, ಸೊ ನೀವಿಲ್ಲಿ ಗಮನಿಸಬಹುದು, ಈ ಒಂದು ಕ್ವಾರ್ಟರ್ನಲ್ಲಿ ಆಲ್ಮೋಸ್ಟ್ 70,000 ಕೋಟಿಯ ರೆವೆನ್ಯೂನ ಟಾಟಾ ಸ್ಟೀಲ್ ಡಿಕ್ಲೇರ್ ಮಾಡಿದ್ದಾರೆ. ಅದೇ ನಮಗೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ರೆವೆನ್ಯೂ 60,000 ಕೋಟಿಯಷ್ಟು ಇತ್ತು. ಹಾಗೆಯೇ ನಾವು ಕಳೆದ ವರ್ಷ ಮಾರ್ಚ್ 2021 ಕ್ವಾರ್ಟರ್ನಲ್ಲಿ ಗಮನಿಸಿದಾಗ 50,000 ಕೋಟಿಯ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಸೊ 20,000 ಕೋಟಿ ನಮಗೆ ರೆವೆನ್ಯೂ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಎಕ್ಸ್ಪೆನ್ಸಸ್ಗಳು ಕೂಡ ಜಾಸ್ತಿ ಆಗಿದ್ದಾವೆ. ಸೊ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ, ಇಯರ್ ಆನ್ ಇಯರ್ ಕೂಡ. ಹಾಗೆ ನಾವು ನೆಟ್ ಪ್ರಾಫಿಟನ್ನು ಗಮನಿಸಿದಾಗ ಕಳೆದ ವರ್ಷ 2021 ಮಾರ್ಚ್ ಕ್ವಾರ್ಟರ್ನಲ್ಲಿ 7,161 ಕೋಟಿ ಪ್ರಾಫಿಟನ್ನು ಟಾಟಾ ಸ್ಟೀಲ್ ಡಿಕ್ಲೇರ್ ಮಾಡಿದ್ರು. ಹಾಗೆಯೇ ಡಿಸೆಂಬರ್ ಕ್ವಾರ್ಟರ್ನಲ್ಲಿ 9,598 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ರು. ಈ ಒಂದು ಕ್ವಾರ್ಟರ್ನಲ್ಲಿ 9,835 ಕೋಟಿ ಪ್ರಾಫಿಟ್ ಕಾಣಿಸ್ತಿದೆ. ಸೊ ಇಲ್ಲಿ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಒಳ್ಳೆ ಡಿವಿಡೆಂಡನ್ನು ಕೂಡ ಡಿಕ್ಲೇರ್ ಮಾಡಿದರೆ. ಸ್ಟಾಕ್ ಸ್ಪ್ಲಿಟ್ನ ನ್ಯೂಸ್ ಕೂಡ ಇದೆ. ಸೊ ಒಂದು ಪಾಸಿಟಿವ್ ಮೊಮೆಂಟಮನ್ನು ಟಾಟಾ ಸ್ಟೀಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ನಾಳೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಕೂಡ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಸ್ಟಾಕ್ ಸ್ಪ್ಲಿಟ್ನ ಎಕ್ಸ್ ಡೇಟ್ ಹತ್ರ ಬರ್ತಿದ್ದಾಗ ಪ್ರೈಸ್ ಕರೆಕ್ಷನ್ಗಳು ಕೂಡ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ರೆ ಖಂಡಿತವಾಗ್ಲೂ ಎಂಟ್ರಿಯನ್ನು ತಗೋಬೋದಾಗುತ್ತೆ. ಬಟ್ ಗ್ಯಾಪ್ ಅಪ್ ಆದಾಗ ಸೊ ಅಲ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಆಲ್ರೆಡಿ ನೀವು ಟಾಟಾ ಸ್ಟೀಲಲ್ಲಿ ಇನ್ವೆಸ್ಟೆಡ್ ಇದ್ರೆ ಖಂಡಿತವಾಗ್ಲೂ ಸ್ಟಾಕನ್ನು ಹೋಲ್ಡ್ ಮಾಡ್ಬೋದಾಗುತ್ತೆ. ಸ್ಪ್ಲಿಟ್ನ ನಂತರ ಕೂಡ ಒಳ್ಳೆ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಪ್ರೈಸ್ ಕಮ್ಮಿ ಆದಾಗ ಖಂಡಿತವಾಗ್ಲೂ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ರಿಟೇಲ್ನ ಕಡೆಯಿಂದ ಕೂಡ ಬರೋದ್ರಿಂದ ಸೊ ಒಳ್ಳೆ ಒಂದು ಮೊಮೆಂಟಮ್ ನಾವು ಸ್ಟಾಕ್ ಸ್ಪ್ಲಿಟ್ ಆದ್ಮೇಲೆ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಇನ್ನು ಇಲ್ಲಿ ಸ್ಟಾಕ್ ಸ್ಪ್ಲಿಟ್ನಲ್ಲಿ ಕನ್ಫ್ಯೂಷನ್ ಇದ್ರೆ ಟಾಟಾ ಸ್ಟೀಲ್ನ ಈಗಿನ ಫೇಸ್ ವ್ಯಾಲ್ಯೂನ ನೀವು ಗಮನಿಸಬಹುದು, 10 ರೂಪಾಯಿ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ನೀವು ಇಲ್ಲಿ ಪ್ರೈಸನ್ನು ಗಮನಿಸಿ, 1,295 ಪ್ರೈಸ್ ಕಾಣಿಸ್ತಿದೆ. ಸೊ ಇಲ್ಲಿ 1,300 ಪ್ರೈಸ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರು ಕೂಡ ಈಗ ನಿಮ್ಮ ಬಳಿಯಲ್ಲಿ ಒಂದು ಶೇರ್ ಇದ್ರೆ ಸೊ ಈ ಒಂದು ಶೇರ್ ಏನಾಗುತ್ತೆ, ಸೊ ನಿಮಗೆ 9 ಶೇರ್ಗಳನ್ನು ಅವರು ಕ್ರೆಡಿಟ್ ಮಾಡ್ತಾರೆ. ಸೊ ಟೋಟಲ್ 10 ಶೇರ್ಸ್ ಆಗುತ್ತೆ. ಸೊ ಈ ಪ್ರೈಸ್ ನಿಮಗೆ 1,300 ಹತ್ರ ಏನು ಕಾಣಿಸ್ತಾ ಇದೆ, ಇದು 130 ರೂಪಾಯಿ ಆಗುತ್ತೆ. ಸೊ ಒಂದು ಶೇರ್ ಏನಿತ್ತು ಅದು 10 ಶೇರ್ಸ್ ಆಗಿದೆ. ಸೊ ಪ್ರೈಸ್ ಕೂಡ ಅಷ್ಟೇ ನಿಮಗೆ ಅಡ್ಜಸ್ಟ್ ಆಗಿರುತ್ತೆ. ಹಾಗೆಯೇ ನೀವು ಡಿವಿಡೆಂಡ್ಗೆ ಎಂಟರ್ ಆಗಿದ್ದೀರಾ ಅಂದಾಗ ಸೊ ಇಲ್ಲಿ 1,300 ರೂಪಾಯಿಯ ಪ್ರೈಸ್ ಏನು ಕಾಣಿಸುತ್ತೆ, ಸೊ ಎಕ್ಸ್ ಡೇಟ್ನ ದಿನದಂದು ಇಲ್ಲಿ 51 ರೂಪಾಯಿ ನಿಮಗೆ ಮೈನಸ್ ಆಗುತ್ತೆ. ಸೊ ಶೇರ್ ಪ್ರೈಸ್ 1,249 ಹತ್ರ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಪ್ರೈಸ್ ಅಡ್ಜಸ್ಟ್ಮೆಂಟ್ಗಳು ಆಗುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಡಿವಿಡೆಂಡ್ ಮತ್ತು ಸ್ಪ್ಲಿಟ್ಗಳಿಗೋಸ್ಕರ ಎಂಟ್ರಿಯನ್ನು ತಗೋಬೇಕಾಗುತ್ತೆ. ಬಟ್ ಯಾರ್ಯಾರು ಹೈಯರ್ ಪ್ರೈಸಲ್ಲಿ ಬೈಯಿಂಗನ್ನು ಮಾಡಿದ್ರೆ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ನ್ಯೂಸ್ ಇದೆ. ಸೊ ಸ್ಟಾಕ್ನಲ್ಲಿ ಮೊಮೆಂಟಮ್ ಬಂದಾಗ ಲೋವರ್ ಲೆವೆಲ್ಸಲ್ಲಿ ನೀವೇನಾದರೂ ಸ್ಟಾಕನ್ನು ಬೈ ಮಾಡಿದರೆ ಸೊ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗನ್ನು ನೀವು ಮಾಡ್ಕೋಬೋದಾಗುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.